ನಮಸ್ತೆ. ಕವಿ ಚಕ್ರವರ್ತಿ ಅಥವಾ ರತ್ನತ್ರಯರಲ್ಲಿ ಒಬ್ಬನಾದಂತಹ ರನ್ನನಿಗೆ ಅವನ 16ನೇ ವಯಸ್ಸಿಗೆ ವಿದ್ಯಾಕಾಂಕ್ಷೆ ಹುಟ್ಕೊಳ್ತಂತೆ. ಅವನಿಗೆ 16ನೇ ವಯಸ್ಸಲ್ಲಿ ಶಾಲೆಗೆ ಹೋಗಬೇಕು, ತಾನು ಅಕ್ಷರಾಭ್ಯಾಸ ಮಾಡಬೇಕು, ವಿದ್ಯಾವಂತನಾಗಬೇಕು ಅಂದ್ಕೊಂಡು ಅವ್ರ ಅಮ್ಮನನ್ನು ಕರ್ಕೊಂಡು ಚಾವುಂಡರಾಯನ ಅರಮನೆಗೆ ಬಂದು ಅಲ್ಲಿ ಅತ್ತಿಮಬ್ಬೆ ಚಾವುಂಡರಾಯನ ತಾಯಿ, ಅವಳ ಇನ್ಫ್ಲೂಯೆನ್ಸ್, ಆವಾಗಲೂ ಇನ್ಫ್ಲೂಯೆನ್ಸ್ ರೋಗ ಇತ್ತು ನೋಡ್ರಿ. ಅಜಿತ ಸೇನಾಚಾರ್ಯರು ರನ್ನನನ್ನು ಅಪಮಾನ ಮಾಡಿಬಿಟ್ಟಿದ್ರು. ಏನಂತ, ಕೊಂಡು ತಂದು ಹೊತ್ತು ಮಾರಿ ಹೊಟ್ಟೆ ಹೊರೆಯಲು ವಿದ್ಯೆಯೇನು ಬಳೆಯ ಮಲಾರವೇ, ಹೋಗೋ ಮೂರ್ಖ, 16ನೇ ವಯಸ್ಸಿಗೆ ಬಂದೀಯಾ, ಈಗೇನು ನಿನ್ನ ತಲೆಯೊಳಗೆ ಅಕ್ಷರ ಮೂಡ್ತವೆ, ಎದೆಯೊಳಗೆ ಅಕ್ಷರ ಇಳಿತವೆ, ಹೋಗೋ ಹುಚ್ಚ, ಅದೇ ಬಳೆ ಮಾರೋ ಅಂಥ ನಿನ್ನ ವೃತ್ತಿಯನ್ನು ಮುಂದುವರಿಸು ಅಂಥೇಳಿ ಅಪಮಾನ ಮಾಡಿ ಅವನ ಹಂಬಲಕ್ಕೆ, ಆಸೆಗೆ, ಕನಸಿಗೆ ತಣ್ಣೀರೆರಚುವಂಥ ಕೆಲಸ ಗುರುಗಳು ಮಾಡಿದ್ರು. ಅವನ ವಿದ್ಯೆಯ ಹಂಬಲವನ್ನು ಸಂಪೂರ್ಣ ತಿಳ್ಕೊಳ್ದೇನೆ ಗುರುಗಳು ದುಡುಕಿ ಬಿಟ್ಟಿದ್ದರು. ಆದರೂ ಛಲ ಬಿಡದಂಥ ರನ್ನ ಅದೇ ಗುರುಗಳ ಪಾದಕ್ಕೆರಗಿ, ಬಿಡೆನು ನಿನ್ನ ಪಾದ ಅಂತ ಗುರುವಿನ ಗುಲಾಮನಾಗಿ ಹಠದಿಂದ, ಛಲದಿಂದ, ಹಂಬಲದಿಂದ, ಆಸಕ್ತಿಯಿಂದ, ಭಕ್ತಿಯಿಂದ, ದೃಢತೆಯಿಂದ ವಿದ್ಯಾಭ್ಯಾಸ ಮುಗಿಸಿ ರತ್ನತ್ರಯರಲ್ಲಿ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿ 10ನೇ ಶತಮಾನದ ಸುವರ್ಣ ಯುಗಕ್ಕೆ ನಾಂದಿಯಾಗಿ ಬಿಟ್ನಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ವಯಸ್ಸು ಸಾಧನೆಗೆ ಅಡ್ಡಿಯನ್ನು ಉಂಟು ಮಾಡೋದಿಲ್ಲ. ಗುರುಗಳು ಇರಬೇಕು ಹಂಗೆ, ಸಮರ್ಥ ಗುರುಗಳು. ನನ್ನ ಸಾಹಿತ್ಯವನ್ನು ಓದೋನಿಗೆ ಎಂಟತೆ ಇರಬೇಕು ಅನ್ನೋ ಸವಾಲು ಹಾಕುವ ಮಟ್ಟಕ್ಕೆ ರನ್ನ ಕವಿ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬನಾಗಿ ಇವತ್ತಿಗೂ ಕೂಡ ಕನ್ನಡಿಗರ ಹೃನ್ಮನವನ್ನು ಆವರಿಸಿಕೊಂಡಿರೋದು ಜ್ವಲಂತ ಸಾಕ್ಷಿ. ಗುರುಗಳನ್ನು ಒಲಿಸಿಕೊಳ್ಳುವ ಪರಿ ಆವತ್ತಿಗೂ ಇವತ್ತಿಗೂ ಅಜಗಜಾಂತರ. ಗುರುಗಳಿರುವಲ್ಲಿಗೆ ಅರಸಿಕೊಂಡು ಹೋಗಿ ಗುರುಗಳ ಗುಲಾಮರಾಗಿ ಗುರುಗಳ ಮನೆವಾರ್ತೆಯನ್ನೆಲ್ಲ ಮಾಡಿ ಅದು ವಿದ್ಯೆಯಲ್ಲಿ ಅತೀವ ಆಸಕ್ತಿ, ಹಂಬಲ, ತುಡಿತ, ಮಿಡಿತ, ಭಯ, ಭಕ್ತಿ ಎಲ್ಲವೂ ಇದ್ದವನಿಗೆ ಮಾತ್ರ ವಿದ್ಯೆಧಾರೆ ಎರೆಯುವ ಗುರುಗಳಲ್ಲಿ ಏನೇನೇನೇನೇನೂ ಆಸಕ್ತಿ ಇಲ್ಲ, ಹಂಬಲ ಇಲ್ಲ, ತವಕ ಇಲ್ಲ, ಕುತೂಹಲ ಇಲ್ಲ, ಯಾವುದೇ ಭಯ, ಭಕ್ತಿ ಯಾವುದೂ ಇಲ್ಲದಂಥ ಈ ಅನಿಷ್ಟ ದರಿದ್ರ ಮಕ್ಕಳಿಗೆ ವಿದ್ಯಾದಾನ ಯಾವುದಕ್ಕೋಸ್ಕರ, ಹೊಟ್ಟೆಪಾಡಿಗೋಸ್ಕರ, ಬರುವ ಸಂಬಳಕ್ಕೋಸ್ಕರ ಅವರ ಮುಂದೆ ದೊಂಬರಾಟ ಆಡುವಂಥ ಈ ಶಿಕ್ಷಕ ಮಹಾಶಯರಲ್ಲಿ ಬಹಳ ಸೋಜಿಗ ಅನ್ನಿಸ್ತದೆ ನಂಗೆ ಆವತ್ತಿಗೂ ಇವತ್ತಿಗೂ. ಅದೆಂಥ ಮಹಾಚೇತನಗಳಿದ್ದರು ಆ ಗುರುಗಳು. ಇವರೆಂಥ ಶಿಕ್ಷಕರಪ್ಪ, ಮಕ್ಕಳನ್ನು ಅಡ್ಡದಾರಿಗೆ ಗಿಡ್ಡದಾರಿಗೆ ಎಳ್ಕೊಂಡು ಹೋಗ್ಬಿಡ್ತಾರಲ್ಲ. ಕ್ಲಾಸ್ ರೂಮಲ್ಲಿ ಕೆಲವೊಂದು ಸತಿ ಒಳ್ಳೆ ಮಕ್ಕಳು ಇರ್ತವೆ, ಪ್ರತಿಭಾವಂತ ಮಕ್ಕಳು ಇರ್ತವೆ, 3 ಜನ ಇರೋರೇ ಅಲ್ಲಿ. ಸರಾಸರಿ, ಮಧ್ಯಮ, ಪ್ರತಿಭಾವಂತ, ಮಂದ ಎಲ್ಲ ನಮೂನಿ ಮಕ್ಕಳು ಇರ್ತವೆ. ಎಲ್ಲರನ್ನು ಸಂಭಾಳಿಸ್ಬೇಕು. ಆದರೆ ಇವತ್ತಿನ ಶಿಕ್ಷಕರ ಬಗ್ಗೆ ಇಷ್ಟು ಅಸಹ್ಯ ಅನ್ನಿಸಲ್ಲ ಹೇಳೋಕ್ಕೆ. ಅವರಲ್ಲಿ ಇಲ್ಲದೇ ಇರುವಂಥ ದುರ್ನಡತೆಯನ್ನು, ಕೆಟ್ಟ ಸಂಸ್ಕಾರಗಳನ್ನು ಹುಟ್ಟಾಕ್ತಾರೆ ಇವರು. ಯಾಕಂದರೆ ಇವರೇ ಮೊದಲು ಎಥಿಕಲ್ ಆಗಿರೋದಿಲ್ಲ ಟೀಚರ್ಗಳು. ಎಲ್ಲೋ ಒಬ್ಬರು, 1000ಕ್ಕೊಬ್ಬರೋ ಇಬ್ಬರೋ ಟೀಚರ್ಗಳು ಇರ್ತಾರೆ, ಬದ್ಧತೆಯಿಂದ ಕಮಿಟೆಡ್ ಆಗಿ ಆ ವೃತ್ತಿಗೆ ನ್ಯಾಯೋಚಿತವಾಗಿ ನಡ್ಕೋತಾ ಇರ್ತಾರೆ. ಅವರು ಧರ್ಮದ ಮಾರ್ಗದಲ್ಲಿ ಆ ವೃತ್ತಿ ಧರ್ಮವನ್ನು ಪಾಲಿಸ್ತಾ ಇರ್ತಾರೆ. ಅವರಿಗೆ ಮೆಜಾರಿಟಿ ಇಲ್ಲ, ಸಂಖ್ಯೆ ಬಹಳ ಕಡಿಮೆ. 1000ಕ್ಕೊಬ್ಬರು. ಇವರು ಇಡೀ ಎಲ್ಲ 99 ಏನಂತೀವಿ, 999 ಎಲ್ಲ ಇವರೇ ಆದಾಗ ಆ ಒಬ್ರಿಗೆ ಅಲ್ಲಿ ಜಾಗ ಇರೋದಿಲ್ಲ. ಅಲ್ಲಿಂದ ಅವರು ಅವರಾಗಿಯೇ ಹೊರಗೆ ಬರೋ ತನಕ ಬೇರೆ ದಾರಿ ಇಲ್ಲ ಅವರಿಗೆ, ಅವರಾಗೆ ಬಂದುಬಿಡ್ತಾರೆ ಅಷ್ಟೇ. ಯಾಕಂದರೆ ಅಂಥ ಒಂದು ಅಸಹನೀಯ ವಾತಾವರಣವನ್ನು ಸಹಿಸ್ಕೊಳ್ಳುವಂಥ ತಾಳ್ಮೆ, ಅದೆಷ್ಟು ತಾಳ್ಮೆ ಇದ್ದವನಿಗೂ ಸಾಧ್ಯ ಆಗಲಿಕ್ಕಿಲ್ಲ. ಗುರುವಿನ ಮಹಿಮೆ ಅದೆಷ್ಟು ಬಣ್ಣಿಸಿದರೂ ಸಾಕಾಗೋದಿಲ್ಲ. ಅಂಥ ಪೂಜ್ಯ ಸ್ಥಾನದೊಳಗೆ ನಿಂತ್ಕೊಂಡು ಅದೊಂದು ವೃತ್ತಿ ಎಂಥದ್ದಪ್ಪ ಅಂದರೆ, ಕೇವಲ ಹೊಟ್ಟೆಪಾಡಿಗೆ ಮಾತ್ರ ಇರದೇ ಇರುವ ಒಂದೇ ಒಂದು ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ. ಅದು ಕೇವಲ ಹೊಟ್ಟೆಪಾಡಿಗೆ ಆಗಬಾರ್ದು. ಅದು ಸಂಪೂರ್ಣ ಕಾಯ, ವಾಚ, ಮನಸ್ಸು ತ್ರಿಕರಣಪೂರ್ವಕವಾಗಿ ಅಲ್ಲಿ ನಮ್ಮನ್ನು ಅರ್ಪಿಸ್ಕೋಬೇಕಾಗ್ತದೆ. ಹೊಟ್ಟೆಪಾಡು ಒಂದೇ ಇವತ್ತಿನ ಅವರ ಬಾಯಿಯೊಳಗೆ ನಮಗೆ ಯಾಕೆ ಬೇಕ್ರಿ, ಪಗಾರ ಬಂದೇ ಬರ್ತದೆ, ಕಲೀಲಿ ಬಿಡಲಿ ಮಕ್ಕಳು. ಮಕ್ಕಳು ಮುಗ್ಧ ಇರ್ತಾರೆ. ಅವರು
ಸರಿದಾರಿ ತರಬೇಕಾದದ್ದು ಶಿಕ್ಷಕನ ಕರ್ತವ್ಯ. ಬರಲ್ಲ ಅವರು ಶಿಕ್ಷಕರ ತಾಳ್ಮೆಗೆ ಸವಾಲಾಗಿ ನಿಲ್ತಿರ್ತವೆ ಕೆಲವೊಂದು ಮಕ್ಕಳು. ಅಂಥವ್ರನ್ನಂತೂ ಯಾವತ್ತಿಗೂ ಸರಿದಾರಿ ತರೋಕ್ಕಾಗಲ್ಲ ಅಂದಾಗ ಅವುಗಳನ್ನು ಔಟ್ ಮಾಡಿಬಿಡ್ಬೇಕು. ಆಸಕ್ತಿನೇ ಇರಲ್ಲ. ಆಸಕ್ತಿ ಇರೋ ಮಕ್ಕಳಿಗೂ ಕೂಡ ಅವರು ಅಡ್ಡಗಾಲು ಹಾಕ್ತಿರ್ತಾರೆ ಕ್ಲಾಸ್ ರೂಮ್ಗಳಲ್ಲಿ. ಅಂಥವ್ರನ್ನು ಔಟ್ ಮಾಡೋ ಅವಕಾಶವೇ ಇಲ್ಲ ಈಗ. ಅವರು ಕಾಲೇಜಲ್ಲ, ಶಾಲಾ ಆವರಣದ ಮುಖ ಸಹಿತ ನೋಡಿರಲ್ಲ. ಅವರೆಲ್ಲರೂ ಹೈಯರ್ ಎಜುಕೇಷನ್ ಪಡೆಯೋಕ್ಕಂತಲೇ ಅಡ್ಮಿಷನ್ ಮಾಡ್ಕೊಂಡು ಬಂದು ಕೂತಾಗ ಅಂಥವ್ರ ಮುಂದೆ ಏನನ್ನು ಟೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಎಂಥ ಸಮರ್ಥ ದಕ್ಷ ಶಿಕ್ಷಕನಿದ್ದಾಗ್ಯೂ ಕೂಡ ಸಾಧ್ಯ ಇಲ್ಲ. ಆಲ್ರೆಡಿ ಮನಸ್ಸಿನಲ್ಲಿ ಸುಪ್ತವಾಗಿ ಆಡಿಕೊಂಡಿರ್ತದೆ ಪ್ರತಿಭೆ, ಜ್ಞಾನ ಅನ್ನುವಂಥದ್ದು ಮನುಷ್ಯನಿಗೆ. ಶಿಕ್ಷಕ ಏನು ಮಾಡಬೇಕು? ಕೇವಲ ಹೊರಗಡೆ ತೆಗೆಯೋ ಕೆಲಸ, ಡ್ರಾ ಔಟ್, ಎಡ್ಯುಕೇರ್, ಅವನೊಳಗಿರುವಂಥ ಜ್ಞಾನವನ್ನು ಹೊರಗಡೆ ತೆಗೆಯುವಂಥ ಕೆಲಸ ಮಾಡಬೇಕು ಈ ಶಿಕ್ಷಕ. ಆದರೆ ಅದಕ್ಕೆ ಇವತ್ತಿನ ಸಿಲೆಬಸ್ಸು, ಇವತ್ತಿನ ಟೈಮು, ಇವತ್ತಿನ ಬ್ಯುಸಿ ಶೆಡ್ಯೂಲ್ಡ್ಗಳು ಕೇವಲ ಪ್ರಮಾಣಕ್ಕೆ, ಸಂಖ್ಯೆಗೆ ಮಾತ್ರ ಶಿಕ್ಷಣ, ಕ್ವಾಲಿಟಿಗೆ ಅಲ್ಲಿ ಬೆಲೆನೇ ಇಲ್ಲ. ಎಲ್ಲರೂ ಡಾಕ್ಯುಮೆಂಟ್ ಮಾಡಿಬಿಡೋದು ಅಷ್ಟೇ ಆಗಿಬಿಟ್ಟದೆ ವಿನಃ ಅಲ್ಲಿ ಕ್ವಾಲಿಟಿ ಹೇಗೆ ಇದೆ, ಗುಣಮಟ್ಟವನ್ನು ಹೇಗೆ ಕಾಪಾಡ್ಕೋತಾ ಇದ್ದಾರೆ ಶಿಕ್ಷಕರು, ಸಮಯ ಪ್ರಜ್ಞೆ ಹೇಗಿದೆ, ಮಕ್ಕಳ ಹಾಜರಾತಿ ಹೇಗಿದೆ, ಮಕ್ಕಳ ವಿದ್ಯಾಭ್ಯಾಸದ ರೀತಿ ಹೇಗಿದೆ, ಯಾರಿಗೂ ಇಷ್ಟ ಇಲ್ಲ. ಇದು ತೀರಾ ಹಾರಿಬಲ್, ಭಯಾನಕವಾದ ಭಯಂಕರ ವಿಷಯ ಅಂತಲೇ ಹೇಳ್ಬೋದು. ಏನೂ ಮಾಡೋಕ್ಕೆ ಉದ್ಯೋಗ ಸಿಗದೆ ಹೋದ್ರೆ ಶಿಕ್ಷಕ ಆಗ್ತಾರೆ ಅಂತೇಳಿ ಹಿಂದಿತ್ತು. ಯಾವುದೂ ಉದ್ಯೋಗ ಸಿಗಲಾರ್ದಕ್ಕೆ ಅವರು ಶಿಕ್ಷಕರಾಗ್ತಾರೆ ಅಂತಿದ್ರು. ಅದನ್ನು ಕೇಳೇ ಅಸಹ್ಯ ಅನ್ನಿಸ್ತಿತ್ತು. ಆದರೆ ಅದು ಬಹಳ ಗುರುತರವಾದ, ಜವಾಬ್ದಾರಿಯುತವಾದ, ಅತ್ಯಂತ ಶ್ರೇಷ್ಠ, ಪೂಜ್ಯನೀಯ, ಪವಿತ್ರವಾದ ಒಂದೇ ಒಂದು ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ. ಅದಕ್ಕೆ ಅಪಚಾರ ಮಾಡಿ ಇವತ್ತಿನ ಶಿಕ್ಷಕ ತನ್ನ ದುರ್ವರ್ತನೆ, ದುಶ್ಚಟ, ವಿಲಾಸಿ ಜೀವನ, ತನ್ನ ಉಡಾಫೆ, ತಾತ್ಸಾರ, ಅದ್ರ ಬಗ್ಗೆ ಇಷ್ಟು ಕಡೆಗಣನೆ ಎಲ್ಲವನ್ನು ಇಟ್ಕೊಂಡು ಅದು ಹೆಂಗ್ರಿ ವೃತ್ತಿ ಧರ್ಮವನ್ನು ಪಾಲಿಸೋಕೆ ಸಾಧ್ಯ? ಭಾರತ ಸನಾತನ ಪರಂಪರೆ ಇರುವಂಥ ದೇಶ. ಗುರುವನ್ನು ಏಕಲವ್ಯ ಮನೋವಾಂಛೆಯಿಂದ, ಮನೋಭಾವದಿಂದ ಪೂಜಿಸಿ ವಿದ್ಯೆಯನ್ನು ಕಲಿತಂಥ ದೃಶ್ಯಗಳು ಇದ್ದಾವೆ ನಮ್ಮ ದೇಶದೊಳಗೆ. ಅಂಥ ಪೂಜ್ಯ ಸ್ಥಾನಕ್ಕೆ ನಾವು ಇವತ್ತು ಅಪಚಾರವನ್ನು ಎಸಗಿ ಮಕ್ಕಳನ್ನು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು, ಅದು ಗೌರ್ಮೆಂಟು ರೂಲ್ಸ್ಗಳು ಹಂಗೆ ಮಾಡಿಬಿಟ್ಟದೆ, ಸಡಿಲಿಕೆ ಮಾಡಿಬಿಟ್ಟದೆ. ಶಿಶು ಕೇಂದ್ರಿತ ಶಿಕ್ಷಣ ಅಂದ್ಕೊಂಡು ಶಿಕ್ಷಕ ಕೇಂದ್ರ ಏನೂ ಇಲ್ಲ ಶಿಕ್ಷಕನ ಆಟ ಅಲ್ಲಿ. ಹಂಗಂಥೇಳಿ ಮಕ್ಕಳ ಮುಂದೆ ಸಂಬಳಕ್ಕೋಸ್ಕರ ಮಾತ್ರ ದೀನತೆಯಿಂದ ಓಲೈಸೋ ಕೆಲಸ ಸರಿಯಲ್ಲ. ನಾಯಿ ಕೊಡೆ ಹಾಗೆ ಎದ್ಕೊಂಡು ನಿಂತಿರುವಂಥ ಶಿಕ್ಷಣ ಸಂಸ್ಥೆಗಳು, ಅದರಲ್ಲೂ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಬಹಳ ಪೇಚಿಗಿಟ್ಕೊಂಡು ಬಿಡ್ತು ನೋಡ್ರಿ. ಪ್ರಾಮಾಣಿಕವಾಗಿ ದುಡಿಬೇಕು ಅನ್ನೋವಂಥವ್ರಿಗೆ ಆ ಕ್ಷೇತ್ರ ಇದೇ. ಹೊಟ್ಟೆಪಾಡಿಗೋಸ್ಕರ ಸಾವಿರ ಕೆಲಸಗಳದಾವಲ್ಲ, ಅದನ್ನು ಮಾಡೋದು ವಿಹಿತ. ಇದನ್ನು ಬಿಟ್ಟು ಇದು ಒಂದನ್ನು ಮಾತ್ರ ಕೇವಲ ಹೊಟ್ಟೆಪಾಡಿಗೆ ಮಾಡೋದು, ಎಲ್ಲರೂ ಮಾಡೋದು. ಬಟ್ ಕೇವಲ ಹೊಟ್ಟೆಪಾಡು ಮಾತ್ರ ಇಲ್ಲಿ ಪ್ರಶ್ನೆ, ಇದು ಬರಬಾರ್ದು, ಇಲ್ಲಿ ಮುಖ್ಯವಾಗಬಾರ್ದು. ಇಲ್ಲಿ ಕಲಿಕೆ ಮತ್ತು ಬೋಧನೆ, ಅನನ್ಯತೆ, ಇದು ರಾಷ್ಟ್ರಕ್ಕೆ ಕೊಡುಗೆಯಾಗಿ ಕೊಡುವಂಥ ಮಕ್ಕಳನ್ನು ನಿರ್ಮಾಣ ಮಾಡುವಂಥ ಅತಿ ದೊಡ್ಡ ಜವಾಬ್ದಾರಿ. ರಾಷ್ಟ್ರ ನಿರ್ಮಾಪಕ ಈತ. ಇವನಿಗೆ ಕಟಿಯೋಕೆ ಬರಲ್ಲ ಕಲ್ಲನ್ನು, ಚೂರು ಮಾಡ್ತಾನೆ ಅಥವಾ ಎಲ್ಲೋ ನಿರ್ಲಕ್ಷ್ಯದಿಂದ ಬಿಟ್ಬಿಡ್ತಾನೆ ಅಂತಂದರೆ ಅದೆಂಥ ಶಿಲ್ಪ ತಯಾರಾದೀತು ಇಂಥವ್ರ ಕೈಯೊಳಗೆ. ಅದಕ್ಕೆ ಶಿಕ್ಷಕನಾದಂಥವ ಹಂಬಲದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ವೃತ್ತಿ ಸೇವೆಯನ್ನು ಧರ್ಮ ಮಾರ್ಗದಲ್ಲಿ ಮುನ್ನಡೆಸ್ಕೊಂಡು ಹೋದರೆ ಮಾತ್ರ ಭಾರತ ದೇಶಕ್ಕೊಂದು ಭವಿಷ್ಯ ಇದೆ. ಇಲ್ಲ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲರೂ ಅಂತಂದರೆ ಅಲ್ಲಿ ಭವಿಷ್ಯ ಶೂನ್ಯ.